ಅದರ ಸಲುವಾಗಿ ಶೇಂಗಾ ಎಲ್ಲ ಹುರ್ಕೊಂಡು ಮಾಡಿ ನೋಡ್ರಿ ಎಣ್ಣೆ ಹಾಕೊಂಡಿವ್ರಿ ಕಡೆ ಈಗ ಎಣ್ಣೆ ಹಾಕೊಂಡಾರ್ರಿ ಎಣ್ಣೆ ಒಳಗ ಸ್ವಲ್ಪೆಲ್ಲ ಮಸಾಲೆ ಹಾಕತಾರ ನೋಡ್ರಿ ಚೂಡ ಮಸಾಲೆ ಪ್ಯಾಕೆಟ್ ತೋರಿ ಬೆಳ್ಳುಳ್ಳಿ ಇಲ್ಲಿ ಅವ ಅಪ್ಪ ಒಂದ್ಸತಿ ನೋಡ್ದಂಗೆ ಮನೆಗೆ ರೀ ಎಣ್ಣೆ ಕಟ್ಟಿಟ್ಟಿದ್ದ ಎಣ್ಣೆ ಕಟ್ಟಿಟ್ಟು ಒಂದು 10-20 ನಿಮಿಷನಾಗೆ ರೆಡಿ ಆಗು 40 ನಿಮಿಷನಾಗ ಚೂಡ ರೆಡಿ ಆಗಿ ಏನು ಸುಡುತ್ತದೆ ಉರಿ ಸಣ್ಣದು ಮಾಡ್ರಿ ಅಪ್ಪ ಬರ್ತಾನೆ
ಬಂದ್ ಮಾಡಿದ್ದೀರಾ? ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ರೀ. ನೋಡ್ರಿ ಅಲ್ಲೇ ಪಟಾಕಿ ಹಚ್ಚಕತ್ತಾರ ಅವರು. ನಿನ್ನೆ ಎಲ್ಲ ಉಂಡಿ ಮತ್ತು ಚೂಡ ಎಲ್ಲ ಮಾಡಿದ್ವಿ ರೀ. ನಮ್ಮ ಮನೆಯವರು ನಾವು ಸೇರಿನೇ ಮಾಡಿದ್ವಿ. ಮಕ್ಕಳಂತೂ ಸಣ್ಣದವ್ರಿ, ಸುಮ್ಮ ಕೈಯಾಗ ಅದು ಕೊಡು ಇದು ಕೊಡು ಅಂದ್ರೆ ಕೊಡ್ತಾರೆ. ಬೇಕಿದ್ರೆ ವೀಡಿಯೋ ಮಾಡಂದ್ರೆ ಮಾಡ್ತಾರೆ ರೀ ಮೊಬೈಲ್ದು. ಆದ್ರೆ ನಾವಿಬ್ಬರು ಕೂಡಿ ನಾ ಎಲ್ಲ ಚೂಡಕ್ಕೆ ಅವರಿಗೆಲ್ಲ ಸವರಿಸಿ ಕೊಟ್ಟಿದ್ದೆ. ಅವರು ಪಾಣೆ ಹೊಡ್ಯೋದು, ನಾನು ಖರ್ಚಿಗೆ ಎಲ್ಲಿ ಲಡಸಿ ಕೊಟ್ರೆ ಅವರು ಖರ್ಚಿಗೆ ತುಂಬೋದು. ಹಿಂಗೆ ಒಟ್ಟು ಇಬ್ಬರು ಕೂಡಿ ಮಾಡಿದೀವಿ ರೀ. ಮೊದಲೆಲ್ಲ ಮಮ್ಮಿಯರೇ ಅತ್ತೆಯರೇ ಮಾಡಿ ಕೊಡ್ತಿದ್ರು. ಈ ಸಾರಿ ನಾವೇ ಸ್ವತಃ ಮಾಡಬೇಕು, ಕಲಿಬೇಕಂತ ತಿಳ್ಕೊಂಡು ಮಾಡೀವಿ ನೋಡ್ರಿ. ಮಸ್ತಾಗಿ ಆಗ್ಯದ. ಇವರು ಬೇಸನ್ ಉಂಡೆ ಮಾಡಾಕತ್ತಾರ ರೀ. ಅದ್ರ ಸಲುವಾಗಿ ಡಾಲ್ಡಾ ಹಾಕ್ಕೊಂಡು ಅದಕ್ಕೆ ಡಾಲ್ಡಾ ಜೊತೆ ಕಡ್ಲೆ ಹಿಟ್ಟೆಲ್ಲ ಹಾಕ್ಕೊಂಡು ಈ ಥರ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಬೇಯಿಸ್ಲಿಕ್ಕತ್ತಾರ ರೀ ಗ್ಯಾಸ್ ಮೇಲೆ. ಅದು ಆಣೆ ಈ ಥರ ಬಂದೈತೆ ನೋಡ್ರಿ. ಇದ್ರಾಗ ಏನು ಹಾಕಿದ್ರಪ್ಪ ಅಂತಂದ್ರೆ ಈಗ ಏಲಕ್ಕಿ ಹಾಕಿದ್ರೆ ನೋಡ್ರಿ ಗಮ್ಮಂತ ವಾಸ ಬರ್ತದೆ, ಬಾಯಾಗೂ ಟೇಸ್ಟ್ ಆಗ್ತದ್ರಿ. ಅದ್ರ ಸಲುವಾಗಿ ಏಲಕ್ಕಿ ಹಾಕ್ಯಾರ್ರಿ. ಒಂಚೂರು ಡಾಲ್ಡಾ ಹೆಚ್ಚು ಹಾಕ್ಯಾರತ್ತ, ಅದಕ್ಕೆ ಅಳಸಾಗ್ಯದ. ಸ್ವಲ್ಪ ಗಾಳಿ ಬಿಕ್ಕೊಳಕ್ಕಿಟ್ಟು ಆಮೇಲೆ ಸಕ್ರೆ ಕುಡಿಸಿ ಉಂಡೆ ಕಟ್ಟಿಬಿಡ್ತಾರೆ ರೀ. ಆಯ್ತು ನೋಡ್ರಿ ಬೇಸನ್ ಉಂಡೆ ಫ್ರೆಂಡ್ಸ್. ಇದು ಸಕ್ರೆ ಹಾಕಕತ್ತಾರ ನೋಡ್ರಿ. ಭಾಳ ರುಚಿಗೆ ತಕ್ಕಷ್ಟು ಅಷ್ಟೇ ಸಕ್ರೆ ಹಾಕ್ಬೇಕ್ರಿ. ಜಾಸ್ತಿ ಸಕ್ರೆ ಹಾಕಿದ್ರೆ ಬಾಯಿ ಕಟ್ತದ, ಯಾರೂ ತಿನ್ನಂಗಿಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಸಕ್ರೆ ಹಾಕೊಳಕತ್ತಾರ ರೀ ಇವರು. ನಾನು ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಡ್ ಇದ್ದೀನಿ ಅಂತ ಹೇಳಿ ನಮ್ಮ ಮನೆಯವರು ಕೈಯಾಗ ಕೆಲಸ ಮಾಡ್ತಾರೆ ರೀ. ವಡೆ ಅಂಬ್ಲಿ ಒಂದೊಂದು ದಿನ ನಾ ರೊಟ್ಟಿ ಚಪಾತಿ ಮಾಡಿದ್ರೆ ಅವ್ರು ಪಲ್ಯ ಮಾಡಿರ್ತಾರೆ. ಹಂಗೆ ಇವತ್ತು ಒಬ್ಬರಿಗೆ ಹಬ್ಬದ ಅಡುಗೆ ಅಂತೂ ಮಾಡ್ಲಿಕ್ಕಾಗಲ್ಲ. ಇಬ್ಬರು ಸೇರಿ ಕೂಡಿ ಮಾಡಿದ್ರೆ ಆ ಹಬ್ಬದ ಅಡುಗೆ ಆಗ್ತದ್ರಿ. ಇದು ಬೇಸನ್ ಉಂಡಿಗೆ ಸಕ್ರೆ ಮಿಕ್ಸ್ ಮಾಡಕತ್ತಾರ ನೋಡ್ರಿ ಅವರು ಬೇಸನ್ಗೆ. ಅವಿ ಜಗಳಾರ ಹಾರಿಸಿ ಪಟಾಕಿ. ಸಕ್ರೆ ಎಲ್ಲ ಮಿಕ್ಸ್ ಮಾಡಿ ತಿಕ್ಕಿ ತಿಕ್ಕಿ ಕಟ್ಬಿಟ್ರೆ ಆಯ್ತು ನೋಡ್ರಿ. ಬೇಸನ್ ಉಂಡೆ ರೆಡಿ ಆಗ್ತಾವು. ಅಂಜಿಸ್ಬಾರ್ದಂಗೆಲ್ಲ. ಎಷ್ಟು ಸ್ಮೂತಾಗಿ ಬಂದದ ನೋಡ್ರಿ ಬೇಸನ್ ಉಂಡೆ. ಸಕ್ರೆ ಮಿಕ್ಸ್ ಆದ ಬಳಿಕ ಎಲ್ಲ ಗಟ್ಟಿ ಆಗಿಬಿಡ್ತದೆ ರೀ. ಇವೇ ತೊಗೊಂಡು ಉಂಡೆ ಕಟ್ಟಿದ್ರೆ ಆಯಿತು, ಉಂಡೆ ಆಗಿಬಿಡ್ತಾವೆ. ಒಂಚೂರು ಗಾಳಿಗೆ ಆರ್ಲಿಕ್ಕೆ ಇಟ್ಟರೆ ಬಿಕ್ಕೊಂಡು ಮಸ್ತಾಗಿ ಗರಿ ಗರಿಯಾಗಿ ಉಂಡೆ ಆಗ್ತಾವೆ ನೋಡ್ರಿ. ಇವು ಎಷ್ಟು ಹದ ಬಂದದ ನೋಡ್ರಿ. ಉಂಡೆ ಕಟ್ಲಿಕ್ಕೆ ಎಷ್ಟು ಹದ ಬಂದದ ನೋಡ್ರಿ. ಇದು ಮೈದಾ ಹಿಟ್ಟ. ಇವರು ಪಟಾಕಣಿ ಹಾಕ್ತಾರ ರೀ, ಅದಕ್ಕೆ ಇಟ್ಟು ಗದ್ದಲ ಮಾಡ್ಲಾಕತ್ತಾರ. ಆಯ್ತು ನೋಡ್ರಿ ಫ್ರೆಂಡ್ಸ, ಇನ್ನು ಕಾಚಿಗೆ ಶುರು ಆಗ್ತಾವೆ ನೋಡ್ರಿ. ನಾ ಖರ್ಚಿಗೆ ಎಲ್ಲಿ ಲಟಾಶ್ ಕೊಡ್ಲಾತೀನಿ ರೀ. ಅವರೆಲ್ಲ ತುಂಬಲಕತ್ತಾರ ಇಲ್ಲಿ. ನೋಡ್ರಿ ಈ ಥರ ಮಕ್ಕಳನ್ನ ಎಲ್ಲ ತಿದ್ಲಕತ್ತಾರ. ತಿದ್ದ ಅಂದು ನಾನು ತಿದ್ಕೊಡ್ಲಾಗತ್ತೀನಿ. ಎಲ್ಲ ತಿದ್ದಿ ಮತ್ತು ಸಕ್ರೆ ಮತ್ತು ರವೆ ಸೇರಿಸಿದ್ದು ಕಚ್ಚಿಗೆ ಮಾಡಿ ನೋಡ್ರಿ ಫ್ರೆಂಡ್ಸ್ ನಾವು. ನಾನು ಲಟಾಶ್ ಕೊಡ್ಲಾತೀನಿ ರೀ. ನಮ್ಮ ಮನೆಯವ್ರು ತುಂಬಿ ಕರ್ಲಿಕತ್ತಾರ ರೀ, ಇಲ್ಲಿ ಕೊರ್ಲಿಕತ್ತಾರ. ಹಿಂದಿ ಕಡೆ ಅವರು ಕರಿತಾರೆ ರೀ ಅವಕ್ಕೆ. ಸೊಸ ಎಲ್ಲರೂ ಒಂದು ಸಣ್ಣ ಅರ್ಬಿ ತೊಗೊಂಡು ನೀರು ಹಚ್ತಾರ. ನಾವು ಅರ್ಬಿ ತೊಗೊಂಡಿಲ್ಲತ್ತ ಹಾಗೆ ಕೈಲೇ ಹಚ್ಲಿಕತ್ತಾರ ರೀ ಅವರು. ಹಿಂಗೆ ಚಂದ ಕೊರೆದು ಹಾಕಿ ಇಟ್ಟು ಬಿಡ್ಲಾಕತ್ತಾರ ರೀ. ನಾನು ಲಟಾಶ್ ಕೊಡಾಕತ್ತೀನಿ.
ಇವರು ಪಟಾಕಣಿ ಹರ್ಸ್ಕತ್ತಾರ, ಅದಕ್ಕೆ ಅಷ್ಟು ಗದ್ದಲ ಮಾಡ್ಲಕತ್ತಾರ ರೀ ಅವರು. ಅನ್ಬರ್ತಮ್ಮ ಹಂಗ ನೋಡಿ ಹಚ್ಚಿರ ಪಟಾಕಣಿ. ಪಟಾಕಣಿ ಮೊದಲೆಲ್ಲ ಸಣ್ಣವ್ರು ಇದ್ದರ್ರಿ, ಸದ್ಯಕ್ಕೆ ಸ್ವಲ್ಪ ದೊಡ್ಡವ್ರಾಗ್ಯಾರ, ಹಿಂಗಾಗಿ ಅನ್ಸಲಾರ ಪಟಾಕಣಿ ಹೊಡ್ಲಿಕತ್ತಾರ ಅವರು. ಮನೆಯವ್ರಂತೂ ಎಕ್ಸ್ಪರ್ಟ್ ಅದ ರೀ ಅಡುಗೆ ಒಳಗೆ, ಏನೂ ಸಮಸ್ಯೆ ಇಲ್ಲ ನೋಡ್ರಿ. ಎಷ್ಟು ಚಂದ ಕರ್ಕೊಂಡು ನೀಟಾಗಿ ಇಟ್ಕೊಂಡಿದಾರ. ನಾ ಬರೆಯಕ್ಕೆ ತಿದ್ದಿ ಕೊಡ್ಲಾತೀನಿ ರೀ. ಅಕ್ಕ ಮಿಂಚರ್ ಏನು ಮಾಡಕತ್ತಾರ? ಏನು ಮಾಡ್ಲಿಕತ್ತಾರ ಕೇಕೆ. ನಾನು ಮಾಡ್ತೀನಿ ಅಂತ ಕಲಿತಾರ. ರೊಟ್ಟಿನೂ ಬಡಿಯಾಕ, ರೊಟ್ಟಿ ಬಿಡ್ಲಿಕ್ಕೆ ಬರ್ತಾರ. ಇವು ತಿದ್ದಾಗ ಇವು ತಿದ್ಲಕ್ಕೆ ಬರ್ತಾರ. ಒಟ್ಟು ಹೆಂಗೋ ಮಾಡ್ಲಿಕತ್ತಾರ ರೀ ಇವರು. ಯಾಕಪ್ಪ ಹಂಗೆ ಹೋಗಿದ್ರೆ ಹೆಂಗೆ ರೀ ಸಾಯ್ಬ್ರ? ಸ್ವಲ್ಪ ದೂರ ಹಚ್ಚಿರಿ ಆತಾತ. ಈಗ ಕರ್ಚಿಕಾಯಿ ಕರಿತಾರೆ ನೋಡ್ರಿ, ಕರ್ಲಿಕ್ಕೆ ಹಾಕ್ಯಾರ ಇವರು ಕರ್ಚಿಕಾಯಿ. ಬೇಡವಪ್ಪ, ಎಲ್ಲ ಕಡೆ ಕಿಡಿ ಬೀಳ್ತಾವ, ಅಡುಗೆ ಆಗತ್ತ. ಕಡೆದಾಗ ಎಣ್ಣೆ ಹಾಕೊಂಡು ಮಸ್ತಾಗಿ ನೋಡ್ರಿ ಕರ್ಲಿಕತ್ತಾರ ಅವರು. ನಾ ಲಟಾಸೋದು ಹಾಗೆ ಇಲ್ಲಿ ಕರ್ಚಿಕಾಯಿ ಮಾಡೋದು ಮಾಡಕತ್ತಿದ್ದೆ ರೀ. ನಾ ಮತ್ತು ಹುಡುಗರು ಮುಖತ್ತವ ಬಿಸಿ ತಿಂದು ಮನ್ಕೊಳೆ ತಿಳ್ಕೊಂಡು ಅವರೆಲ್ಲ ಕರ್ಲಿಕತ್ತಾರ ರೀ ಎಣ್ಣೆ ಒಳಗೆ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನೋಡ್ರಿ ಈ ಥರ ಎಲ್ಲ ಅವರು ಕರ್ಚಿಕಾಯಿ ಎಲ್ಲ ಕರ್ದು ಬಿಟ್ರಿ. ಹಂಗೆ ಹಚ್ಬೇಡಪ್ಪ, ಸಿಡಿತಾವ ಮುಖಕ್ಕೆ. ಒಂದೊಂದೇ ಹಚ್ಚು, ಒಂದೊಂದೇ. ನೋಡ್ರಿ ಇವರು ಪಟಾಕನ ಹಚ್ಲಿಕ್ಕೆ ಎಷ್ಟು ದಂಗಲ್ ಮಾಡ್ಲಕತ್ತಾರ ನೋಡ್ರಿ. ಕೆಂಪಾಗಿ ಚಂದ ಸುಟ್ಟವ, ಹಂಗಾಗಿ ತೆಗಿಲಿಕತ್ತಾರ ಈಗ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ ರೀ ಫ್ರೆಂಡ್ಸ. ಹಿಂಗೆ ನಮ್ಮ ಚಾನಲ್ನ ಎಲ್ಲರೂ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾವರೇ ರೈತರಿದ್ದೀವಿ ರೀ. ಮಳೆಯಾಗಿ ಎಲ್ಲ ಬೆಳೆಗಳೆಲ್ಲ ಹಾಳಾಗಿಬಿಟ್ಟವ, ಅಂದ್ರೆ ನೀರು ಹತ್ತಿಲ್ಲ, ಒಣಗ್ಯಾವ್ರಿ. ಹೀಗಾಗಿ ರೈತರದ್ದು ಭಾಳ ಹೈರಾಣದ ರೀ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ದಿಂದ ಮುಂದೆ